ದಯಮಾಡಿ ನಾನು ಪ್ರಶ್ನೆ ಕೇಳ್ಕೊತಾ ಇರೋದು ಸರ್, ನಾನು ಜನರಲ್ ನಾಲೆಜ್ ಹೆಚ್ಚಿಸಿಕೊಳ್ಳೋದಕ್ಕೆ ಕೇಳ್ತಾ ಇದ್ದೀನಿ. ಈಗ ಅವ್ರು ಹೋಮ್ ಮಿನಿಸ್ಟರ್ ಸ್ಥಾನದಲ್ಲಿ ಅವ್ರು ಹೋಮ್ ಮಿನಿಸ್ಟರ್ ಸ್ಥಾನದಲ್ಲಿ ಜನರಲ್ ನಾಲೆಜ್ ಎಷ್ಟದಕ್ಕೆ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಬರ್ತೀನಿ, ನನ್ಗೆ ಗೊತ್ತಿದೆ ನೋಡಿ. ಅವ್ರು ಬರ್ದಿರ್ತಕ್ಕಂಥ ಪತ್ರ 13/6/26. ಅವರು ನೇರವಾಗಿ ಮೋಹನ್ ಭಾಗವತ್ ಅವರಿಗೆ ಕೆಲವು ಪ್ರಶ್ನೆಗಳು ಎತ್ತಿ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಬಹಳ ಸಾಂಕೇತಿಕ. ಇವತ್ತು ನಮ್ಮ ಸುಪ್ರೀಂ ಕೋರ್ಟು, ಹೈಕೋರ್ಟು, ದೇರ್ ಆರ್ ಸೆವೆರಲ್ ಜಡ್ಜ್ಮೆಂಟ್ಸು. ಅವ್ರು ಏನು ಹೇಳ್ತಾರೆ, ಒಂದು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಗೆ ಲೀಗಲ್ ಸ್ಯಾಂಕ್ಟಿಟಿ ಇರೋದಿಲ್ಲ, ಲೀಗಲ್ ಸ್ಟೇಟಸ್ ಇರೋದಿಲ್ಲ, ಅದು ಬೇರೆ. ಈಗ ಅವ್ರು ಹೇಳ್ತಾ ಇದ್ದಾರೆ ನಾವು ಇಲ್ಲ ಮುಂಚೆಯಿಂದಲೂ ಮಾಡ್ಕೊಂಡ್ ಬಂದಿದ್ವಿ ಅದು ಅಂತೇಳಿ. ಈಗ ಅವ್ರು ಎತ್ತಿರ್ತಕ್ಕಂಥ ಪ್ರಶ್ನೆ, ಈ ಕರ್ನಾಟಕದಲ್ಲಿ ಮಾರ್ಚ್ 25 ನೀವು ಮಾಡಿದಂಥ ಸಮಾವೇಶ 100 years ಕಾರ್ಯಕ್ರಮ ಏನಿದೆ ಅಲ್ಲಿ ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ, ನಾವು ಇಷ್ಟು ಮನೆಗೆ ಭೇಟಿ ಕೊಟ್ಟಿದ್ವಿ, ಸುಮಾರು 25 ಲಕ್ಷ ಜನನ ಭೇಟಿ ಮಾಡಿದೀವಿ, ಇಷ್ಟು ಪಥಸಂಚಲನ ಮಾಡಿದೀವಿ, ಇಷ್ಟೆಲ್ಲ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಇಂಟರಾಕ್ಷನ್ ಮಾಡಿದೀವಿ. ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಇಂಟರಾಕ್ಷನ್ ಮಾಡಿದೀವಿ, ಇಂಟೆಲೆಕ್ಚುಯಲ್ ಜೊತೆ ಇಂಟರಾಕ್ಷನ್ ಮಾಡಿದೀವಿ, ಬಹಳ ಜನ ಕೇಳಿದ ಪ್ರಶ್ನೆಗೆಲ್ಲ ಉತ್ತರವನ್ನು ಕೊಟ್ಟಿದ್ದೀವಿ, ಬಹಳ ಜನದ ಅನುಮಾನಗಳಿಗೆ ನಾವು ಪರಿಹಾರವನ್ನು ಕೊಟ್ಟಿದ್ದೇವೆ. ಯಾರು ಮೋಹನ್ ಭಾಗವತ್ ಅವರು ಹೇಳಿದಂಥದ್ದು. ನೀವು ಲಕ್ಷಾಂತರ ಜನಕ್ಕೆ ಉತ್ತರ ಕೊಟ್ಟಂತವ್ರು, ಲಕ್ಷಾಂತರ ಜೊತೆ ಸಂವಾದ ಮಾಡಿದಂಥವ್ರು, ಲಕ್ಷಾಂತರ ಜನರ ಸಮಸ್ಯೆಯನ್ನು ಪರಿಹಾರ ಮಾಡುವಂಥವ್ರು, ಒಬ್ಬ ರಾಜ್ಯದ ಒಬ್ಬ ಗೃಹ ಮಂತ್ರಿ ಒಂದು ಪ್ರಶ್ನೆ ಹೇಳಿದ್ರೆ ಇಷ್ಟೊಂದು ವಿಚಲಿತರಾಗಂಥದ್ದೇನಿದೆ? ಸರಳವಾದ ಪ್ರಶ್ನೆ, ನೀವು ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ? ಕಾರಣ ಕೊಡಿ. ಮತ್ತೆ ನಾಟ್ ಓನ್ಲಿ RSS, ನನಗೆ ಆಶ್ಚರ್ಯ ಆಗೋದು, ನನ್ನ ಹತ್ರ ಇಲ್ಲಿ ಪಟ್ಟಿ ಇದೆ, ಆ 35 ಸಂಘಟನೆಯಲ್ಲಿ 90% ರಿಜಿಸ್ಟ್ರಿ ಆಗಿಲ್ಲ. ಯಾವ್ಯಾವ ಈಗ ಅವ್ರು ಹೇಳಿದ್ರು BJP ಪ್ರಶ್ನೆ ಕೇಳಬೇಕಾಯ್ತು ಅಂತ ಹೇಳಿ ರೇಷ್ಮೆ ಅವ್ರು ಹೇಳಿದ್ರು. BJP ಈಸ್ ಎ ಪೊಲಿಟಿಕಲ್ ಆರ್ಗನೈಸೇಷನ್ ಆಫ್ ದ RSS. ಅದನ್ನೇ ನಾನು ಹೇಳ್ತಾ ಇರೋದು. ಅಪ್ಪನ ಅಪ್ಪ ಅಂತ ಹೇಳ್ಕೊಳ್ಳಿ, ಅಲ್ಲ ನಮ್ಗೆ ಗೊತ್ತಿಲ್ಲ ಸಂಬಂಧ ಇಲ್ಲ ಅಂತ ಹೇಳಂತದ್ದು ಬಿಡಿ, ಜನಕ್ಕೆ ಅರ್ಥ ಆಗುತ್ತೆ. ನೀವು ಯಾರು 35 ಸಂಘಟನೆಯವರು ಇದ್ದಾರೆ, ABP ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, BMS ಇರ್ಬೋದು, BKS ಇರ್ಬೋದು, 25-35 ಸಂಘಟನೆ ಇದಾವೆ. ನೀವು ಹೇಳ್ಕೊಳ್ಳಿ, ಹೌದು ನಾವು RSS ಇಂದ ಬಂದವರು, RSS ನಮ್ಮ ತಂದೆ ಅಥವಾ ನಮ್ಮ ತಾಯಿ, ಅದನ್ನ ಪಾಲನೆ ಮಾಡ್ತೀವಿ. ಅದ್ಯಾಕೆ ಬೇರೆ ಬೇರೆ ಹೆಸರಲ್ಲಿ ಬಂದು RSS ಸಮರ್ಥನೆ ಮಾಡೋಂಥದ್ದು, RSS ಡಿಪೆಂಡ್ ಮಾಡೋಂಥದ್ದು, ಅದು ನನಗೆ ಇವತ್ತಿನವರೆಗೂ ಪ್ರಶ್ನೆ ಇರ್ತಕ್ಕಂಥದ್ದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಸಂಘ ಪರಿವಾರದಿಂದ ಪುಸ್ತಕ ಪಬ್ಲಿಷ್ ಆಗಿದೆ ಒಂದು ಅಬೌಟ್ RSS 2023ರಲ್ಲಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ABVP ಇಟ್ಕೊಂಡು ಅಧಿವಕ್ತ ಪರಿಷತ್, ಆರೋಗ್ಯ ಭಾರತಿ, ಭಾರತೀಯ ಮಜ್ದೂರ್ ಸಂಘ್, ಭಾರತೀಯ ಕಿಸಾನ್ ಸಂಘ್, ಭಾರತ್ ವಿಕಾಸ್ ಪರಿಷತ್, ಭಾರತೀಯ ಇತಿಹಾಸ ಸಂಕಲನ ಯೋಜನಾ, ಬಾಲಗೋಕುಲಂ, ಭಾರತೀಯ ಶಿಕ್ಷಣ ಮಂಡಲ್, ಭಾರತೀಯ ಜನತಾ ಪಾರ್ಟಿ ಪೊಲಿಟಿಕಲ್ ಆರ್ಗನೈಸೇಷನ್, ದೀನದಯಾಳ್ ಶೋಧ ಸಂಸ್ಥಾನ್, ಗೋ ಸಂವರ್ಧನ್, ಗ್ರಾಮ ವಿಕಾಸ್, ಗ್ರಾಹಕ ಪಂಚಾಯತ್, ಕುಟುಂಬ ಪ್ರಬೋಧನ್, ಕುಷ್ಠ ರೋಗ ನಿವಾರಣಾ ಸಮಿತಿ, ಕ್ರೀಡಾ ಭಾರತಿ, ಲಘು ಉದ್ಯೋಗ ಭಾರತಿ, ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್, ಪೂರ್ವ ಸೈನಿಕ್ ಸೇವಾ ಪರಿಷತ್, ಪ್ರಾಗ್ಯ ಪ್ರವಾಹ, ರಾಷ್ಟ್ರ ಸೇವಿಕ ಸಮಿತಿ, ಅಂದರೆ ಅದು ವುಮೆನ್ಸ್ ಆರ್ಗನೈಸೇಷನ್. 2008ರಲ್ಲಿ ಅಲ್ಲಿವರೆಗೂ ಮಹಿಳೆಯರಿಗೆ ಅಲ್ಲಿ ಮೆಂಬರ್ಶಿಪ್ಪೇ ಇರಲಿಲ್ಲ. 2008ರಲ್ಲಿ ಸಾರ್ವಜನಿಕವಾಗಿ ಟೀಕೆ ಬಂದಿದ್ದರಿಂದ ಇದನ್ನು ಮಾಡಿದಂಥದ್ದು ರಾಷ್ಟ್ರ ಸೇವಿಕ ಸಮಿತಿ, ರಾಷ್ಟ್ರೀಯ ಶಿಕ್ಷಕ ಮಹಾಸಂಘ, ಸಹಕಾರ ಭಾರತಿ, ಸಾಮಾಜಿಕ ಸಂರಾಷ್ಟ್ರ, ಸಾಹಿತ್ಯ ಪರಿಷತ್, ಸೇವಾ ಭಾರತಿ, ಸೀಮಾ ಜನಕಲ್ಯಾಣ ಸಮಿತಿ, ಶಂಕರ್ ಭಾರತಿ, ಸಂಸ್ಕೃತ್ ಭಾರತಿ, ಸ್ವದೇಶಿ ಜಾಗರಣ ಮಂಚ, ವನವಾಸಿ ಕಲ್ಯಾಣ ಆಶ್ರಮ್, ವಿದ್ಯಾ ಭಾರತಿ, ವಿಶ್ವ ಹಿಂದೂ ಪರಿಷತ್, ವಿಜ್ಞಾನ ಭಾರತಿ, ಸಕ್ಷಮ್, 36 ಸಂಘಟನೆಗಳನ್ನ ಪಾಪ ಇಟ್ಕೊಂಡಿದ್ದಾರೆ. ಸಂತೋಷ. 36 360 ಇಟ್ಕೊಳ್ಳಿ. ನಾವೆತ್ತಿರ್ತಕ್ಕಂಥ ಕರ್ನಾಟಕದ ಹೋಮ್ ಮಿನಿಸ್ಟರ್ ಎತ್ತಿರ್ತಕ್ಕಂಥ ಪ್ರಶ್ನೆ, ಈ ಸಂಘಟನೆಗಳಲ್ಲಿ ದಯಮಾಡಿ ಅವ್ರು RSS ಬಗ್ಗೆ ಕೇಳಿದರೆ ನಾನು ಮುಂದುವರೆದ ಇನ್ನೊಂದು ಪ್ರಶ್ನೆ ಹೇಳ್ತೀನಿ. RSSನವ್ರಿಗೆ, ನೀವು ರಾಮನ್ ರಿಜಿಸ್ಟರ್ ಆಗಿಲ್ಲ ಅನ್ನೋ ತಮ್ಮ ವಾದವ? ಬಹುತೇಕ ಸಂಘಟನೆಗಳು ಆಗಿಲ್ಲ, ಬಹುತೇಕ ಸಂಘಟನೆಗಳು ರಿಜಿಸ್ಟರ್ ಆಗಿಲ್ಲ. ಯಾವುದು ಸರ್? ನೀವು RSS ಅಂತ ಹೇಳಿ ಆಮೇಲೆ ನೀವು ಪ್ರಶ್ನೆ ಕೇಳಿ. RSS ಅಂತ ನೀವು ಹೇಳಿ ಡಿಕ್ಲೇರ್ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳ್ತೀನಿ. ನನ್ನ ಅವಕಾಶ ಬಂದಾಗ ನಾ ಹೇಳ್ತೀನಿ ಬಿಡಿ. ಡಿಕ್ಲೇರ್ ಮಾಡಿ ಸರ್, ನಾನೇ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಸರ್. ಇವತ್ತಿನ ಪ್ಯಾನಲ್ ನಲ್ಲಿ RSS ಅನ್ನು ಬೆಂಬಲಿಸಿ ಮಾತನಾಡುವುದಕ್ಕೆ ವಕೀಲರಾದ ವಿಕ್ರಮ್ ಫಡ್ಕೆ ಅವರು ನಮ್ಮ ನಡುವೆ ಇದ್ದಾರೆ. ಎನಿ ಡೌಟ್? RSS ಸರ್, ಒಂದ್ ನಿಮಿಷ ದಯಮಾಡಿ. ನಿಮಗೆ ನೋಡಿ, ರಮೇಶ್ ಬಾಬು, ನಾನು ನಿಮಗೆ ಹೇಳ್ತೀನಿ ಕೇಳಿ. ನಾನು ನಿಮಗೆ ವಿನಂತಿ ಮಾಡ್ತಾ ಇದ್ದೀನಿ. RSS ನ ಸ್ಟ್ರಕ್ಚರ್ ಅಲ್ಲಿ RSS ನ ವಕ್ತಾರರು ಅನ್ನುವಂಥವ್ರು ಯಾರು ಇಲ್ಲ. ದಯಮಾಡಿ ಯಾರನ್ನು RSS ತನ್ನ ಪರವಾಗಿ ವಕ್ತಾರರು ಅಂತ ಯಾರು ಇಲ್ಲ. ಆದ್ದರಿಂದಾಗಿ ವಿಕ್ರಮ್ ಫಡ್ಕೆ ಅವ್ರನ್ನ RSS ನ ವಕ್ತಾರರು ಅಂತ ಕರೆದ್ರೆ ನಾಳೆ RSS ನವರು ಕೇಳ್ತಾರೆ, ನಾವ್ ಯಾವಾಗ ಮಾಡಿದ್ವಿ ವಿಕ್ರಮ್ ಫಡ್ಕೆ ಅವ್ರನ್ನ ವಕ್ತಾರರು ಅಂತ ಕೇಳ್ತಾರೆ. ಹೇಳಿದ್ದು ಇಟ್ ವಾಸ್ ದ ಓಲ್ಡ್ ವರ್ಷನ್.
ಮಾಧ್ಯಮಗಳಿಗೆ ಹೋಗ್ಕೊಡ್ದು, ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ಕೊಡ್ದು, ಮಾಧ್ಯಮಗಳಿಗೆ ಪ್ರಚಾರ ತಕ್ಕೊಡ್ದು ಅಂತೇಳಿ ಭಾರತೀಯ ಜನತಾ ಪಕ್ಷದವರು ಇಟ್ಕೊಂಡಂತ ಒಂದು ಸಂವಿಧಾನ ಏನಿದೆ ಅಂದ್ರೆ ಅವರ ಅನ್ಡಿಕ್ಲೇರ್ಡ್ ಸಂವಿಧಾನ, ಅದರಲ್ಲಿ ಇಟ್ ಈಸ್ ಒನ್ ಆಫ್ ದ ಪ್ರೋಸೆಸ್. ಗೊತ್ತಾಯ್ತಾ? ಇವತ್ತು ಹಂಗಿಲ್ಲ. ಅವರು ಎಲ್ಲದಕ್ಕೂ ಬರ್ತಾ ಇದ್ದಾರೆ, ಎಲ್ಲವಕ್ಕೂ ಕೈ ಇಡ್ತಾರೆ. ಇವತ್ತು ಅದೇ ಕಾರಣಕ್ಕೆ ನಾವು ಪ್ರಶ್ನೆಗಳು ಎತ್ತಿರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಯು ಆರ್ ಆನ್ಸರಬಲ್. ನೀವು ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಅವ್ರು ಡಿಕ್ಲೇರ್ ಮಾಡಿರೋದು, ನಾವಲ್ಲ. ಈಗ ಅವ್ರು ಬಿಜೆಪಿಗೆ ಸಂಬಂಧ ಇಲ್ಲ ಅಂತ ಹೇಳೋದು ರೇಷ್ಮೆ ಅವರು. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಬಿಜೆಪಿ ಈಸ್ RSS ಪೊಲಿಟಿಕಲ್ ಆರ್ಗನೈಸೇಷನ್, ನೋ ಡೌಟ್ ಇನ್ ದಟ್. ಪಡ್ಕೆಯವ್ರಿಗೂ ಸಹ ನಾನು ವಿನಂತಿ ಮಾಡೋದು, ಅಪ್ಪನಪ್ಪ ಅಂತ ಹೇಳಿ ತಪ್ಪೇನು, ನಾಚಿಕೆ ಏನಿದೆ ಅದರಲ್ಲಿ? ನೀವು ಅಪ್ಪನ್ ಡಿಪೆಂಡ್ ಮಾಡ್ಕೊಳಕ್ ಬಂದಾಗ ಅಪ್ಪ ನಮ್ಮ ಅಪ್ಪ ಅಂತ ಹೇಳೋದಕ್ಕೆ ತಪ್ಪೇನಿದೆ? ಇವತ್ತು ಏನು ಪ್ರಿಯಾಂಕಾ ಖರ್ಗೆ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ ಬಹಳ ಸರಳವಾದಂಥದ್ದು. ನೀವು ಇಷ್ಟು ವರ್ಷ 100 ವರ್ಷ ಮುಗೀತು. ಕಳೆದ ಮಾರ್ಚಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡಿದ್ವಿ, ಈ ವರ್ಷ ಮಾರ್ಚಲ್ಲಿ ಹರಿಯಾಣದಲ್ಲಿ ಮಾಡಿದ್ವಿ. ನೀವೇ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ ನಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಷ್ಟು ಸಂಘಗಳಿದ್ದಾವೆ, ಶಾಖೆಗಳಿದ್ದಾವೆ ಅಂತೇಳಿ, ಇಷ್ಟು ಜನ ಪ್ರಚಾರಕರಿದ್ದಾರೆ ಅಂತ ಹೇಳ್ತೀರಾ. ಮನೆಗೆ ಭೇಟಿ ಕಾರ್ಯಕ್ರಮ ಇಷ್ಟು ಮಾಡಿದ್ದೀವಿ. ಪಥಸಂಚಲನ ಕರ್ನಾಟಕದಲ್ಲಿ 26,000 ಮಾಡೋದಂತ ನೀವೇ ಡಿಕ್ಲೇರ್ ಮಾಡಿದ್ದೀರಾ. 20 ಲಕ್ಷದ ಮೇಲ್ಪಟ್ಟು ಜನ ಸೇರಿಸಿದ್ದು ಅಂತ ನೀವೇ ಹೇಳಿಕೆ ಕೊಟ್ಟಿದ್ದೀರಾ. ಇವೆಲ್ಲ ನೀವು ಇಷ್ಟೊಂದು ಹೇಳ್ಬೇಕಾದ್ರೆ ದೇಶದ ಹಿತದೃಷ್ಟಿಯಿಂದ ನಿಮ್ಗೆ ಆದಾಯ ಎಲ್ಲಿ ಬರುತ್ತೆ? ನೀವು ಯಾಕೆ ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ? ನೀವು ರಾಮನ ತತ್ವವನ್ನು ಪ್ರತಿಪಾದನೆ ಮಾಡುವಂಥವ್ರು ಆದೇಶಗಳನ್ನ ಪಾಲನೆ ಮಾಡಬೇಕಲ್ಲ. ನೀವು ಆನ್ಸರಬಲ್ ಇದ್ದೀರಾ. ದೇಶದ ಹಿತದೃಷ್ಟಿಯಿಂದ ಅನ್ಬೇಡಿ. ಅವಾಗ ಅದು ನೀವು ಉಪಕಾರ ಮಾಡಿ ಇದನ್ನೊಂದು ನೋಂದಣಿ ಮಾಡಿಸಿಕೊಳ್ಳುವ ಮೂಲಕ ಅಂತ ಆಗುತ್ತೆ. ನಾನು ಹೇಳಿದ್ದು ಗೃಹ ಸಚಿವರು ಮತ್ತೊಮ್ಮೆ ದಿಲ್ಲಿಯಲ್ಲಿ ಹೇಳಿದ್ದಾರೆ, ಇದು ಸರ್ಕಾರ ಕೇಳಿರುವ ಪ್ರಶ್ನೆ ಅಂದ್ರು. ಡೆಫಿನೆಟ್ಲಿ ಸರ್ಕಾರ ಕೇಳಿರುವ, ಡೆಫಿನೆಟ್ಲಿ ಅವರು ಗೃಹ ಸಚಿವರು ಸರ್. ನಾನು ಸುಮ್ಮನೆ ಸಣ್ಣ ಉದಾಹರಣೆ ಕೊಡ್ತೀನಿ. ಆ ಬೆಳಗಾವಿಯಲ್ಲಿ ನೀಲಣ್ಣವರ ಅನ್ನುವಂಥ ಒಬ್ಬ ವ್ಯಕ್ತಿ, ನಾನು ನಿಮಗೆ ಜಾಸ್ತಿ ರಿಟರ್ನ್ಸ್ ಕೊಡ್ತೀನಿ ಅಂತ ಹೇಳಿ ದುಡ್ಡು ಇಸ್ಕೊತಾ ಇದ್ದ, ಬಂಡವಾಳ ಇಸ್ಕೊತಾ ಇದ್ದ. ಆತ 30% 35% ಕೊಡ್ತೀನಿ ಅಂಥೇಳಿ. ಹಾಗೆ ಜನರಿಂದ ದುಡ್ಡು ಇಸ್ಕೊಂಡು ವ್ಯವಹಾರ ಮಾಡುವಂಥವ್ರಿಗೆ ಒಂದು ಕಾನೂನಿದೆ. ಅವರು ಸೆಬಿನಲ್ಲಿ ರಿಜಿಸ್ಟರ್ ಆಗಿರಬೇಕು ಅಂತ ಒಂದು ಕಾನೂನಿದೆ. ಸೆಬಿನಲ್ಲಿ ರಿಜಿಸ್ಟರ್ ಆಗಿರಬೇಕು ಅಂತ ಪೊಲೀಸರು ಪತ್ರ ಬರೆದು, ನೀಲಣ್ಣವರವರೇ ನೀವು ಸೆಬಿನಲ್ಲಿ ರಿಜಿಸ್ಟರ್ ಆಗಿದ್ದೀರಾ, ಯಾಕೆ ರಿಜಿಸ್ಟರ್ ಆಗಿಲ್ಲ, ಈ ದೇಶದ ಕಾನೂನನ್ನು ಪಾಲನೆ ಮಾಡ್ತಿದ್ದೀರಾ, ಸಂವಿಧಾನ ಪಾಲನೆ ಮಾಡ್ತಿದ್ದೀರಾ ಅಂತ ಕೇಳ್ತಾ ಕೂತ್ಕೋಬೇಕಾ? ಅಥವಾ ಇಂತಿಂಥ ಸಂವಿಧಾನದ ವಿಧಿ ಅಥವಾ ಕಾನೂನಿನ ಕಲಮು ನೀವು ರಿಜಿಸ್ಟರ್ ಆಗೋದು, ನೋಂದಣಿ ಆಗೋದು ಕಡ್ಡಾಯ ಅಂತ ಮಾಡ್ತಾ ಇದೆ, ನೋಂದಣಿ ಮಾಡಿದ್ದೀರಾ ಮಾಡಿಲ್ಲ ಅನ್ನೋದಿದ್ರೆ ನಿಮ್ಮನ್ನು ಎಳ್ಕೊಂಡು ಬರ್ಬೇಕಾಗತ್ತೆ ಅಂಥೇಳಿ ಎಳ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ. ನನ್ನ ಪ್ರಶ್ನೆ ಇರೋದಷ್ಟು. ಅದನ್ನೇ ನೀವು ಭಾಳ, ಅದಕ್ಕೆ ನಾನು ಹೇಳಿದ್ದು, ನೀವು ಭಾಳ ಟೆಕ್ನಿಕಲ್ ಆಗಿ ಭಾಳ ಚೆನ್ನಾಗಿ ಪ್ರಶ್ನೆ ಆಗ್ತೀರಾ. ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲ ಇಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದು. ಸಾರ್ವಜನಿಕವಾಗಿ ನಾವು ಉತ್ತರ ಕೊಡಬೇಕು. ವಿ ಆರ್ ಆನ್ಸರಬಲ್ ಟು ದ ಪಬ್ಲಿಕ್. ಸಂದರ್ಭ ಬಂದಾಗ ಅದಕ್ಕೇನು ಉತ್ತರ ಬೇಕೋ ನಾವು ಉತ್ತರ ಕೊಡ್ತೀವಿ. ದಯಮಾಡಿ ಕೇಳಿ. ದಯಮಾಡಿ ಸರ್, ಮಾಧ್ಯಮದವರು ಮುಕ್ತವಾಗಿರ್ತಕ್ಕಂಥದ್ದು ಬಿಜೆಪಿ ಪರವಾಗಿರ್ಬೇಕು, ಸಂಘ ಪರವಾಗಿರ್ಬೇಕಂತ ಅಲ್ಲ. ನನಗೆ ಗೊತ್ತಿದೆ, ಕೇಳಿ. ನಾನು ಕೇಳ್ತಾ ಇರೋ ಪ್ರಶ್ನೆ ಏನು ರಮೇಶ್ ಬಾಬು? ಈಗ ಕೇಳ್ತಾ ಇರೋ ಪ್ರಶ್ನೆ ಅದನ್ನೇ ನೀವು ಪ್ರಶ್ನೆ ಕೇಳ್ತಿಲ್ಲ. ನೀವು ಪತ್ರ ಬರೆಯೋದಲ್ಲ ಸರ್, ಇನ್ನೂ ಕಠಿಣ ಆಕ್ಷನ್ ತಗೊಳ್ಳಿ RSS ಮೇಲೆ, ನೋಟಿಸ್ ಕೊಡಿ ಅವ್ರಿಗೆ ಅಂತ ಹೇಳ್ತಾ ಇದ್ದೀನಿ. ಅಜಿತ್ ಹನುಮಕ್ಕನವರು ಪ್ರಶ್ನೆ ಕೇಳ್ತಿಲ್ಲ, ವಿಷಯಾಂತರ ಮಾಡಿ ವಿಷಯ ಡೈವರ್ಟ್ ಮಾಡಕ್ ಕೊಟ್ಟಿದ್ದೀರಾ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ. ದಯಮಾಡಿ ಕೇಳಿ. ನಾನು ಇನ್ನು ಅವ್ರದ್ದೊಂದು ಪ್ರಶ್ನೆ ಮುಗಿಸ್ಬಿಟ್ಟು ನಿಮ್ಮ ಪ್ರಶ್ನೆಗೂ ಬರ್ತೀನಿ. ಪೊಲೀಸ್ನವ್ರು ಏನ್ ತಗೋಬೇಕು, ಅನ್ರಿಜಿಸ್ಟರ್ಡ್ ಸಂಘಗಳಾದ್ರೆ ಏನ್ ಮಾಡಬೇಕು, ಅದನ್ನೇ ನಾನು ಕೋಟ್ ಮಾಡಿದ್ದು. ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದಿಂದ ಹಿಡಿದು ಹಲವಾರು ನ್ಯಾಯಾಲಯಗಳು ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್, ಈಗ ಫರ್ಮ್ ಅಂದರೆ ಸಂಘ ಸಂಸ್ಥೆಗಳು ಬೇರೆ, ಕಂಪ್ನಿಗಳು ಬೇರೆ, ನೀವು ಸೆಬಿಗೆ ತಗೊಂಡೋಗ್ಬಿಟ್ರಿ, ಗೊತ್ತಾಯ್ತು? ಕೇಳ್ತೀನಿ, ಕೇಳಿ. ಒಂದೊಂದಕ್ಕೂ ಒಂದೊಂದು ಕಾನೂನು ಇದೆ ಈ ದೇಶದಲ್ಲಿ. ಸೊ ಅದು ಸಂದರ್ಭ ಬಂದಾಗ ಅದಕ್ಕೂ ಉತ್ತರ ಕೊಡ್ತೀವಿ. ಇಲ್ಲಿ ಹೇಳಕ್ ಕೊಟ್ಟಿರ್ತಕ್ಕಂಥ ಸಂದರ್ಭನೇ ನೀವು ಅದನ್ನು ಯಾವುದಕ್ಕೋ ಡೈವರ್ಟ್ ಮಾಡಿ ಕೇಳಬೇಡಿ. ಈಗ ಅವರೊಂದು ಪ್ರಶ್ನೆ ಕೇಳೋರು ಅಂದರೆ ಅವರು ಒಂದು ಒಳ್ಳೆಯ ಆರೋಗ್ಯಕರ ರೀತಿಯಲ್ಲೇ ಅವ್ರು ಪ್ರಶ್ನೆ ಎತ್ತರು ರೇಷ್ಮೆ ಅವರು. ಇಷ್ಟೊಂದು ಜನ ಆಕರ್ಷಿತರಾಗಿರ್ತಕ್ಕಂಥ RSS ಬಗ್ಗೆ ಈ ಥರದ ಪ್ರಶ್ನೆ ಎತ್ತ ಅವಶ್ಯಕತೆ ಇತ್ತ ಅನ್ನೋದು ಸಹ ನಮ್ಮದೊಂದು ಪ್ರಶ್ನೆ ಇದೆ ಅನ್ನೋ ಮಾತನ್ನು ಹೇಳೋದು. ಯಾವುದು ಆಕರ್ಷಕ? ಈ ದೇಶದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಆಕರ್ಷಕವಾಗಿ ಇರ್ತವೆ. ಈಗ ಅವರೇ ಧರ್ಮಸ್ಥಳ ಮತ್ತು ಕೆಲವು ಸಂಸ್ಥೆಗಳನ್ನ ಉದಾಹರಣೆ ಕೊಟ್ಟು ಸಹ ಅವರೇ ಹೇಳಿದ್ರು. ನನಗಿಲ್ಲಿರ್ತಕ್ಕಂಥದ್ದು, ಈಗ ಮದ್ಯಪಾನ ಕುಡಿಬಾರ್ದು, ಸರ್ಕಾರದ ನಿಯಮ ಇದೆ, ಸರ್ಕಾರದ ನೀತಿ ಇದೆ, ನೀತಿ ಅಲ್ಲ ರೂಲ್ಸ್ ಇದೆ, ಕಾನೂನಿದೆ, ಕುಡಿಬಾರ್ದು ಮದ್ಯಪಾನ ಅಂತೇಳಿ. ಬಟ್ ಸರ್ಕಾರನೇ ಪ್ರಚೋದನೆ ಮಾಡಿ ತಗೊಳ್ಳಿ, ಮಾರಾಟ ಮಾಡ್ತಿದ್ವಿ ತಗೊಳ್ಳಿ ಅಂತ ಹೇಳ್ತಾರೆ. ಅದು ಒಂದು ಕಡೆ. ಇಲ್ಲಿರ್ತಕ್ಕಂಥದ್ದು ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರು ಸಹ ಮದ್ಯಪಾನ ಹೆಂಗೆ ತಗೋತಾರೆ ಹಂಗೆ ಇರ್ಬೋದು. RSSಗೆ ಆಕರ್ಷಣೆ ಬಿದ್ದು ಹೋಗೋಂಥವ್ರು RSSನಿಂದ ಈ ದೇಶಕ್ಕೆ ತೊಂದರೆ ಇದೆ ಅಥವಾ ಸಮಾಜಕ್ಕೆ ತೊಂದರೆ ಇದೆ ಅಂತ ಗೊತ್ತಿದ್ರು ಸಹ ಬೇರೆ ಬೇರೆ ಕಾರಣಕ್ಕೆ ಆಕರ್ಷಿತರಾಗಿ ಹೋಗ್ಬೋದು. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತೇನು ಕರ್ನಾಟಕ ಸಹಿತವಾಗಿ ನೀವು ಕಳೆದ 1 ವರ್ಷಗಳಲ್ಲಿ ಏನೇನು ಅಂಕಿಅಂಶವನ್ನು ನಿಮ್ಮ ಆ್ಯನ್ಯುಯಲ್ ರಿಪೋರ್ಟಲ್ಲಿ ಕೊಟ್ಟಿದ್ದೀರಾ,
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಹರಿಯಾಣದಲ್ಲಿ ಆದಂಥ ಕಾರ್ಯಕ್ರಮದಲ್ಲಿ ಮಾರ್ಚ್ ಆದಂಥ ಸಂದರ್ಭದಲ್ಲಿ 25-26ನೇ ಸಾಲಲ್ಲಿ ನೀವೇನು ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದೀರಾ, ಈ ವರದಿಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಪ್ರಶ್ನೆಗಳು ಎತ್ತಿರ್ತಕ್ಕಂಥದ್ದು. ತಾವು ಕೇಳೋಂಥದ್ದು ಪೊಲೀಸ್ನವರು ಅವ್ರ ಮೇಲೆ ಆಕ್ಷನ್ ತಗೋತಾರ, ಸಭೆ ಮೇಲೆ ಇನ್ಯಾರಿಗೋ ಬಿಟ್ಬಿಡ್ತಾರ, ಅದಕ್ಕೆ ಕಾನೂನಾತ್ಮಕ ಉತ್ತರ ಕೊಡೋಣ ಆ ಸಂದರ್ಭ ಬಂದಾಗ. ಇಲ್ಲಿ ನೀವೇನು ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದೀರಾ, ಸುಮಾರು 60 ಪುಟಗಳ ವರದಿಯನ್ನು ಸಂಘ ಪರಿವಾರದವರು ಪಬ್ಲಿಷ್ ಮಾಡಿದ್ದಾರೆ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳಿಗೆ ಪೂರಕವಾಗಿ ಇಷ್ಟೆಲ್ಲ ಅಂಕಿಅಂಶಗಳನ್ನ ನೀವು ಕೊಟ್ಟಿದ್ದೀರಾ. ದೇಶದಲ್ಲಿ ಇಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ, ಕರ್ನಾಟಕದಲ್ಲಿ ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಇದ್ದಾಗ ನೀವು ಸಂದರ್ಭ ಬಂದಾಗ ಯಾವುದನ್ನ ಹೇಳ್ತಾ ಇದ್ರಲ್ಲ, ಇದೇ ಸುಸಂದರ್ಭ ಅಂತ ನಾನು ಹೇಳ್ತಾ ಇರೋದು. ಐ ಆಮ್ ವಿತ್ ಯು, ನಿಮ್ಗೆ ಅರ್ಥ ಆಗ್ತಿಲ್ಲ, ನಾನು ನಿಮ್ಮ ಜೊತೆಗಿದೆ, ನಿಮ್ಗೆ ಅರ್ಥ ಆಯ್ತು. ವೆಲ್ಕಮ್ ಮಾಡ್ತೀನಿ, ನೀವು ನಮ್ಮ ಜೊತೆಲಿ ಇದ್ರೆ ಖಂಡಿತ ವೆಲ್ಕಮ್ ಮಾಡ್ತೀನಿ. ನೀವು ನನ್ನ ಜೊತೆ ಇಲ್ಲ, ಒಂದೇ ಒಂದು ನಿಮಿಷ. 2014 ನಂತರದ ಅಂಕಿ ಸಂಖ್ಯೆಗಳು ನಿಮಗೆ ಸಿಕ್ಕಿರ್ಲಿಕ್ಕಿಲ್ಲ. ರಮೇಶ್ ಬಾಬು ಒಂದೇ ಮುಗಿಸ್ತೀನಿ. ಅಜಿತ್ ಹನುಮಕ್ಕನವರು ಕಾಂಗ್ರೆಸ್ ಪಾರ್ಟಿ ಜೊತೆ ರಮೇಶ್ ಬಾಬು ಜೊತೆ ಇರೋ ಅವಶ್ಯಕತೆ ಇಲ್ಲ. ನೀವು ಇರಬೇಕಾಗಿರೋದು ಜನಗಳ ಪರವಾಗಿ, ಜನಗಳ ಧ್ವನಿಯಾಗಿ. ಖಂಡಿತ ನೋಡಿ, ನೀವು ನನ್ನ ಪರ ಇರೋ ಅವಶ್ಯಕತೆ ಇಲ್ಲ. ನಾವು ಖಂಡಿತ ಈ ಮಾಧ್ಯಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.